ರಾಗಿ ಓಟ್ಸ್ ರೊಟ್ಟಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಿಮಗೋಸ್ಕರ. ಮೊದಲನೇದಾಗಿ ನಾನು 1 ಕಪ್ ಅಷ್ಟು ರಾಗಿ ಹಿಟ್ಟು ತಗೊಂಡೆ. ಇದಕ್ಕೆ 2 ಕಪ್ ಅಷ್ಟು ಓಟ್ಸ್ ಪೌಡರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮನೇಲಿರುವಂಥ ಓಟ್ಸ್ನ ಈ ರವೆ ಫ್ರೈ ಮಾಡೋ ಥರ ಸ್ವಲ್ಪ ಬ್ರೌನ್ ಆಗೋಕ್ಕೆ ಫ್ರೈ ಮಾಡಿ ಅದು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೊಂಡ್ರೆ ಓಟ್ಸ್ ಪೌಡರ್ ರೆಡಿ. ಅಷ್ಟೇ. ಇದಕ್ಕೆ ಒಂದು ಅರ್ಧ ಸೌತೆಕಾಯಿ ಗ್ರೇಟ್ ಮಾಡ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದರ ಜೊತೆಗೆ ನಾನು ಇಲ್ಲಿ ಕ್ಯಾರೆಟು ತುರಿದಿಟ್ಟಿರೋದು ಗ್ರೇಟ್ ಮಾಡಿರೋದು ಹಾಕ್ಕೊಂಡೆ. ಈ ಕರ್ಬೇ ಸೊಪ್ಪು ತಿನ್ನಲ್ಲ, ಸೊ ಅದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಕಟ್ ಮಾಡಿ ಅದನ್ನು ಹಾಕ್ಕೊಂಡೆ. ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು, ಜೊತೆಗೆ ಕೊತ್ತಂಬರಿ ಆ್ಯಂಡ್ ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ. ಅಷ್ಟೇ. ಇದೆಲ್ಲ ಹಾಕಿ ಇದರ ಜೊತೆಗೆ ಜೀರಿಗೆ ಪೌಡ್ರ್ ಸ್ವಲ್ಪ, ಗರಂ ಮಸಾಲ ಪೌಡ್ರ್ ಸ್ವಲ್ಪ, ಬೇಕಾಗಿರೋಷ್ಟು ಉಪ್ಪು, ಒಂಚೂರು ಅರಿಶಿನ ಮತ್ತು ರೆಡ್ ಚಿಲ್ಲಿ ಪೌಡರ್. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ಇದೆಲ್ಲ ಫಸ್ಟ್ ಆಫ್ ಆಲ್ ನಾವು ಸೌತೆಕಾಯಿ ಹಾಕಿರೋದಕ್ಕೆ ನಾವು ಹಾಗೇ ಅದನ್ನು ಮಿಕ್ಸ್ ಮಾಡಿಕೊಂಡಾಗ ಅಂಟು ಬರುತ್ತೆ. ಅದ್ರ ಜೊತೆಗೆ ಚೂರು ನೀರು ಚಿಮುಕ್ಸ್ಕೊಂಡು ಚೆನ್ನಾಗಿ ಕಳಿಸಿದಾಗ ಈ ಚಪಾತಿ ಹಿಟ್ಟು ಬರುತ್ತಲ್ಲ, ಸೇಮ್ ನಮ್ಮ ನಾರ್ಮಲ್ ರಾಗಿ ರೊಟ್ಟಿಗೆ ಹೇಗೆ ಮಾಡ್ತೀವೋ ಆ ಒಂದು ಕನ್ಸಿಸ್ಟೆನ್ಸಿ ಬಂದರೆ ತುಂಬ ಸೂಪರ್ ಆಗಿರುತ್ತೆ. ಅಷ್ಟೇ ನೋಡಿ. ಇದನ್ನು ನಾನೀಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ಬಾಳೆ ಎಳೆನ ಫ್ಲೇಮಲ್ಲಿಟ್ಟು ಒಂಚೂರು ಸುಟ್ಟಿದ್ದೆ ಆ್ಯಂಡ್ ಅದಕ್ಕೆ ಎಣ್ಣೆ ಸವರಿ ರಾಗಿ ರೊಟ್ಟಿನ ಆ ಬಾಳೆದೆಲೆ ಮೇಲೆ ತಟ್ಕೋತಾ ಇದ್ದೀನಿ. ಎಷ್ಟೊಂದು ಜನ ಅದನ್ನು ಪಾರ್ಚ್ಮೆಂಟ್ ಪೇಪರ್ ಅಂತಾರೆ, ಅದ್ರ ಮೇಲೆ ಅಥವಾ ಹಾಲಿನ ಕವರ್ ಇರ್ಬೋದು, ಅದ್ರ ಮೇಲೆ ರೊಟ್ಟಿ ತಟ್ತಾರೆ. ಮತ್ತು ಎಷ್ಟೊಂದು ಜನ ತವ ಮೇಲೆ ಡೈರೆಕ್ಟಾಗಿ ಅದನ್ನು ಹಾಕಿ ತಟ್ತಾರೆ. ನಾನಿಲ್ಲಿ ತುಂಬ ಕಡಿಮೆ ಎಣ್ಣೆ ಬಳಸ್ತಾ ಇದ್ದೀನಿ. ಕೇವಲ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಇಡೀ ಪ್ಯಾನಿಗೆ ಸವರಿ ಅದರ ಮೇಲೆ ಈ ಬಾಳೆ ಎಳೆದು ರೊಟ್ಟಿನ ಹಾಕಿ ಒಂದು 2 to 3 ನಿಮಿಷ ಆದ ನಂತರ ಅದನ್ನು ತೆಗಿತಾ ಇದ್ದೀನಿ. ವಾವ್, ಆಲ್ರೆಡಿ ಗಮ್ಮನಕ್ಕೆ ಶುರುವಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆ ಬಾಳೆ ಎಲೆದು ಲೈನ್ ಇದೆ, ಒಳ್ಳೆ ಡಿಸೈನ್ ರಾಗಿ ರೊಟ್ಟಿ ಇದ್ದಂಗಿದೆ ಅಲ್ವಾ? ಸೊ ನೈಸ್ ಇಟ್ ಲುಕ್ಸ್ ಆ್ಯಂಡ್ ಎಸ್, ಗಮ್ಮಂತ ಸ್ಮೆಲ್ ಬೇರೆ. ವಾವ್, ಇಷ್ಟೊಂದು ಸರಿ ಮಕ್ಕಳು ಅದು ಬೇಡ ಇದು ಬೇಡ ಅಂತಾರೆ. ಇದು ಯಾರು ಮಿಸ್ ಮಾಡ್ಕೊಳಕ್ಕಾಗದೇ ಇರೋಂಥ ಹೆಲ್ತಿ ರಾಗಿ ರೊಟ್ಟಿ, ದೇಸಿ ತುಪ್ಪ, ಸೂಪರ್ ಟೇಸ್ಟಿ. ನೀವು ಯಾವ ಕಾಂಬಿನೇಷನ್ ಬೇಕಾದರೂ ಟ್ರೈ ಮಾಡ್ಬೋದು. ಹೇಗೆ ಬಂತು ಅಂತ ಹೇಳಿ, ಕಾಯ್ತಾ ಇರ್ತೀನಿ. ಹೆಲ್ತಿ ಸಿಂಪಲ್ ರೆಸಿಪಿ ಅಲ್ವಾ?